ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಯೋಧ್ಯಕ್ಕೆ ಸ್ವಾಗತ ಸುಸ್ವಾಗತ. ಈಗ ನಾವು ಎಲ್ಲಿ ಬಂದೀವಿ ಅಂದರೆ ಈಗ ಅಯೋಧ್ಯೆ ಅಂದರೆ ಎಲ್ಲಿ ಲತಾ ಮಂಗೇಶ್ವರ್ ಚೌಕದಾಗಿದ್ದೀವಿ. ರಾಮದೇವ್ರು ಬರ್ಲಾಗತ್ತಾರ. ಎಷ್ಟು 500 ವರ್ಷಗಳಾದ್ಮೇಲೆ ರಾಮದೇವ್ರು ಬರ್ಲಾಗತ್ತಾರ. ಈಗ ಅಯೋಧ್ಯೆದಾಗ ರಾಮದೇವರು ಅಯೋಧ್ಯೆ ದೊಡ್ಡ ಮಂದಿರ ಒಳಗೆ ಕೂಡಾಗತ್ತಾರ. ಭವ್ಯವಾದ ಮಂದಿರದಾಗ. ಅದು ನಮ್ಮ ಕರ್ನಾಟಕದವ್ರಿಗೆ ಕೆತ್ತಾರ ರಾಮ ಮಂದಿರ ಮೂರ್ತಿ. ಕರ್ನಾಟಕದಿಂದ ಬರ್ಲಾಗತ್ತದ ರಾಮ ಮಂದಿರ ಮೂರ್ತಿ. ಅದು ಪ್ರತಿಷ್ಠಾಪನೆ ಅದ್ರ ಸಂಬಂಧ ಮೋದಿ ಎಲ್ಲ VIP ದವ್ರು ಬರ್ಲಾಗತ್ತಾರ. ಅಂಬಾನಿ ಎಲ್ಲರೂ ಬರ್ಲಾಗತ್ತಾರ. ಅದ್ರ ಸಂಬಂಧ ನಾವು ಎಷ್ಟು ಕಷ್ಟಪಟ್ಟು ಬಂದೀವಂದರೆ ಹೇಳೋಕ್ಕಾಗಲ್ಲ. ಇಲ್ಲಿ ಬರ್ಬೇಕಂದ್ರೆ ನಾವು ಇನ್ನೂ ಎಷ್ಟು 4 ದಿವಸ ಆಯಿತು. ಏನಿಲ್ಲ ಅಂದ್ರೆ ಒಂದು 70-80 ಕಿಲೋಮೀಟ್ರ್ ನಾವು ನಡ್ಕೊಂಡು ಬಂದ್ವಿ. ಅಷ್ಟು ಇಲ್ಲಿ ಲತಾ ಮಂಗೇಶ್ವರ್ ಚೌಕದಾಗ ಫುಲ್ ಅಯೋಧ್ಯೆ ಎಕ್ಸ್ಪ್ಲೋರ್ ಮಾಡ್ಲಾಗತ್ತೀನಿ. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಕಾಶಿ ವ್ಲಾಗ್ ಬರ್ತದೆ, ಕಾಶಿಗೂ ಹೋಗ್ತೀನಂತ. ಎಲ್ಲ ಈ ವಿಡಿಯೋ ಶೇರ್ ಮಾಡಿರಿ. ಅಯೋಧ್ಯೆ ಫುಲ್ ಭಾರಿ ತೋರಿಸ್ತೀನಂತ. ಫುಲ್ ನೋಡಿರಿ ನೀವು ಹೆಂಗದಿಲ್ಲಿ ಲತಾ ಮಂಗೇಶ್ವರ್ ಚೌಕ. जय सिया राम। दर्शन हेतु आए हुए श्रद्धालुगण कृपया ध्यान दें। रास्ते पर ಸೆಕ್ಯೂರಿಟಿ ನೋಡ್ರಿ ಹೆಂಗದ. ಒಳಗೆ ಹೊಂಟೀನಿ ಈಗ. ಸೆಕ್ಯೂರಿಟಿ ನೋಡ್ರಿ. ಇಲ್ಲಿ ವ್ಯವಸ್ಥೆ ಏನು ಮಾಡ್ಯಾರಂದ್ರೆ ಎಷ್ಟು ಕೋಲ್ಡ್ ಇದ್ದಿದ್ದಕ್ಕೆ ಅಲ್ಲಿ ಹೀಟ್ರ್ಗಳು ಹಚ್ಚಾರ. ಇಲ್ಲಿ ನೋಡ್ರಿ ಇಷ್ಟೆಲ್ಲ ಹೀಟ್ರ್ ಹಚ್ಚಾರ. ಎಷ್ಟು ವ್ಯವಸ್ಥೆ ಮಾಡ್ಯಾರ ಅಂದರೆ ಪಬ್ಲಿಕ್ಕಿಗೆ ಏನು ತೊಂದರೆ ಆಗಬಾರ್ದು ಅಷ್ಟು ವ್ಯವಸ್ಥೆ ಮಾಡ್ಯಾರ. ಇಲ್ಲಿ ಲತಾ ಮಂಗೇಶ್ವರದು ನೆನಪಿಗಾಗಿ ಇಲ್ಲಿ ಇಟ್ಟಾರ ನೋಡ್ರಿ. ಹನುಮಾನ್ ಗಡಿಗೆ ಬಂದೀವಿ. ಇಲ್ಲಿ ಹನುಮಾನ್ ಗರಿ ದರ್ಶನ. ಹನುಮಾನ್ ಗರಿ ಅಂದರೆ ಹನುಮಾನ್ ಟೆಂಪಲ್. ಇವರು ಹನುಮಾನ್ ಗರಿ ಅಂತಾರೆ. ಸ್ವಲ್ಪ ಪಬ್ಲಿಕ್ ನೋಡ್ರಿ ಹೆಂಗದ ಇಲ್ಲಿ ದರ್ಶನಕ್ಕೆ ಎಷ್ಟು ಪಬ್ಲಿಕ್ ಬಂದದ. ಇಲ್ಲಿ ವಿಶೇಷ ಏನಂದರೆ ರಾಮ ಭೂವೈಕುಂಠದ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತು ವೈಕುಂಠಕ್ಕೆ ಹೋಗೋ ಟೈಮಿಗೆ ಅಂತಾನೆ ರಾಮಯ್ಯ ಹನುಮಂತ ಏನಂತಾನ, ನೀನು ನಾನು ಇಬ್ಬರು ವೈಕುಂಠಕ್ಕೆ ಹೋದರೆ ಇಲ್ಲಿ ಯಾರು ಇರ್ಬೇಕಂತೇಳಿ ಹನುಮಂತ ಇಲ್ಲೇ ನೆಲೆಸ್ತಾನೆ. ಬರ್ರಿ ಈಗ ದರ್ಶನ ಮಾಡ್ಕೊಂಬರ ಒಳಗೆ ಹೋಗಿ. ನೋಡ್ರಿ ಪಬ್ಲಿಕ್ ಎಷ್ಟದ ನೋಡ್ರಿ, ಜನ ಸಾಗರ. ಹಿಂಗೆ ಹೋಗೋದು ನೋಡ್ರಿ. ಈಗ ಒಳಗೆ ಹೊಂಟಿನಿ. ಈಗ ರಾಮನ ದರ್ಶನಕ್ಕೆ ಹೊಂಟಿನಿ. ಇದು ಮೇನ್ ಎಂಟ್ರೆನ್ಸ್ ಗೇಟ್ ಇದು. ಈಗ ಹೊಂಟಿ ನೋಡಿ. ಈಗ ಎಷ್ಟು ಜನ ನೋಡಿ, ಎಷ್ಟು ಅದ ಜನ. ಮತ್ತು ಸೆಕ್ಯೂರಿಟಿ ನೋಡ್ರಿ. ಸೆಕ್ಯೂರಿಟಿ ಅಂತೂ ಫುಲ್ ಅದ. ಜನಕ್ಕಿಂತ ಸೆಕ್ಯೂರಿಟಿ ಪೊಲೀಸರು ಮತ್ತು ಕಮಾಂಡೋ ಎಲ್ಲ ಮಿಲಿಟರಿದವರೇ ಜಾಸ್ತಿ ಅದ. ಯಾಕಂದ್ರೆ ಇಷ್ಟು ಸೆಕ್ಯೂರಿಟಿ ಅದು 500 ವರ್ಷಗಳ ನಂತರ ಆಗಿದೆ. ಎಷ್ಟು ನಿಮ್ಗೆ ಗೊತ್ತದ ಏನೇನು ಆಗ್ಯಾವ ಇಲ್ಲಿ ತನ ಅಂತ ಇರಲಿ. ಈಗ ಹೊಂಟಿನಿ. ಈಗ ಒಂದ್ಸತಿ ಹೋಗಿ ಬಂದೀನಿ. ಈಗ ನಿನ್ನೆ ಹೋಗಿ ಬಂದೀನಿ. ಈಗ ಮೊಬೈಲ್ ಒಯ್ದಿದ್ದೆ. ಮೊಬೈಲ್ ಅಲೋಡ್ ಮಾಡಿದ್ರೆ ನಿನ್ನೆ ಒಳಗೆ ಒಯ್ಲಕ್ಕ ಎಲ್ಲ ವಿಡಿಯೋ ಮಾಡಿ ನಿನ್ನೆ ಬ್ಲಾಗ್ ಮಾಡೋದು ನೆನಪಾಯ್ತು. ರಾಮನ ದರ್ಶನ ಅಷ್ಟು ಕ್ರೇಜ್ ಇತ್ತು ನಿನ್ನೆ. ರಾಮನ ದರ್ಶನಕ್ಕೆ ಹೋಗಿ ನಿನ್ನೆ. ಇವತ್ತು ಈಗ ಕ್ಯಾಮ್ರಾ ಒಯ್ತಾ ಇದ್ದೀನಿ. ಈಗ ಕ್ಯಾಮ್ರಾದ ವಿಡಿಯೋ ಎಲ್ಲ ಕ್ಯಾಮ್ರಾ ಒಯ್ಲಾಗತ್ತೀನಿ. ಲಾಕರ್ದಾಗ ಇಡಲಾಗತ್ತಾರ. ನೋಡೋಣ ಅಲ್ಲಿ ಒಳಗೆ ಬಿಡ್ತಾರೆಲ್ಲ ಗೊತ್ತಿಲ್ಲ. ಬಿಟ್ರಂದ್ರೆ ಒಳಗಿನ ತೋರಿಸ್ತೀನಂತ. ಇಲ್ಲಾಂದ್ರೆ ನಾ ನಿನ್ನೆ ಮಾಡಿದ್ದು ವಿಡಿಯೋ ನಮ್ಮ ಕಡೆ ಎಲ್ಲ ನಿನ್ನೆ ಎಲ್ಲ ಮಾಡ್ಕೊಂಡಿನಿ. ಫೋಟೋ ತಕ್ಕೊಂಡಿನಿ. ಒಳಗೆ ರಾಮಂದೆಲ್ಲ ವಿಡಿಯೋ ಮಾಡ್ಕೊಂಡಿನಿ. ತೋರಿಸ್ತೀನಂತ. ಬನ್ನಿ ಕೊನೆವರೆಗೆ ನೋಡ್ರಿ. ಈಗ ರಾಮ ದರ್ಶನಕ್ಕೆ ಹೊಂಟಿವಿ ನೋಡ್ರಿ. ಮತ್ತೊಂದ್ಸತಿ ಈಗ ಎಲ್ಲ ನಮ್ಮ ಗ್ರೂಪ್ ಫುಲ್ ಹೊಂಟಿವಿ ರಾಮ ದರ್ಶನಕ್ಕೆ. ನೋಡ್ರಿ ಸೆಕ್ಯೂರಿಟಿ ನೋಡ್ರಿ ಹೆಂಗ. ಅಲ್ಲಿ ಮುಂದೆ ತಕೊಂಡ್ಬರ್ರಿ.
ಅದಕ್ಕೆ ನೋಡಿದ್ರಲ್ಲ ಮಿಲಿಟ್ರಿದವ್ರ ಸತಿ ಹೇಳಾಕತ್ತಾರ ಜಲ್ದಿ ಫಸ್ಟ್ ದರ್ಶನ ಮಾಡ್ಕೊಳ್ರಿ ಅಂತ ಅವ್ರಿಗೆ ಗೊತ್ತಿಲ್ಲ. ನಾವು ನಿನ್ನೆ ಬಂದು ಎಷ್ಟು ಕಷ್ಟಪಟ್ಟು ಹೋಗಿ ನಿನ್ನೆ ಇಷ್ಟು ಸಲೀಸಾಗಿ ಬಿಟ್ಟಿಲ್ಲ. ನಿನ್ನೆ ಫುಲ್ಲು ರಶ್ ಇತ್ತು. ನಿನ್ನೆ ಇವತ್ತು ನೋಡಿ ಹೆಂಗಾದಂತ ಕ್ಯಾಮ್ರಾ ಬಂದ್ ಮಾಡಂದ್ರು ಇಲ್ಲಿ ನಡೀತೀವಿ ಹಂಗೆ. ಫ್ರೆಂಡ್ಸ್ ಇಲ್ಲಿ ಕ್ಯಾಮ್ರಾ ಎಲ್ಲ ಮೊಬೈಲ್ ಎಲ್ಲ ಲಾಕರ್ದಾಗ ಇಟ್ಟು ಹೋಗ್ಬೋದು. ಇಲ್ಲಿ ಇಟ್ಟು ಹೊಂಟಿವಿ. ಈಗ ದರ್ಶನ ಮಾಡ್ಕೊಂಡು ಬಂದು ಸಿಗ್ತೀನಿ ಮತ್ತೆ. ನಾ ಅಂದಿದ್ನಲ್ಲ ಲಾಕರ್ದಾಗ ಇಡ ಅಂತಾರಂತ. ಆಯ್ತು ಈಗ ಲಾಕರ್ದಾಗ ಇಡ ಅಂತಾರ. ಲಾಕರ್ದಾಗ ಇಟ್ಟು ಹೋಗ್ತೀವಿ ಅಂತಾರ. ನಾನು ವಿಡಿಯೋ ಮಾಡಿದ್ದೆಲ್ಲ ಕ್ಲಿಪ್ ಹಾಕ್ತೀನಿ. ಕೊನೆಯವ್ರು ನೋಡ್ರಿ ನಾ ರಾಮ ದರ್ಶನ ಮಾಡಿಸ್ತೀನಿ. ಎಲ್ಲರೂ ಹೊಂಟಿವಿ ನೋಡ್ರಿ. ಈಗ ರಾಮನ ದರ್ಶನಕ್ಕೆ ಕ್ಯಾಮ್ರಾ ಮೊಬೈಲ್ ಎಲ್ಲ ಇಟ್ಟು ಹೋಗ್ತೀವಿ. ನೋಡ್ರಿ ಇನ್ನ ಅಲ್ಲಿ ಇಟ್ಟಿಲ್ಲ ಲಾಕರ್. ಇನ್ನ ಮುಂದಾವಂತ. ಇಲ್ಲಿ ನೋಡ್ರಿ ಈಗ ಚಪ್ಪಲ್ ಸ್ಟ್ಯಾಂಡ್ ಇಟ್ಟಾರ ಇಲ್ಲಿ. ಈಗ ಒಳಗೆ ಬಂದೀವಿ ನೋಡ್ರಿ. ಮಂಜು ನೋಡ್ರಿ ಹೆಂಗದ ನಮ್ಮ ನೋಡ್ರಿ ಇಷ್ಟದ ಮಂಜು ನೋಡ್ರಿ ಹೆಂಗದ. ಫ್ರೆಂಡ್ಸ್ ಇದೇ ನೋಡ್ರಿ ಲಾಕರ್ ಈಗ ಮೊಬೈಲ್ ಕ್ಯಾಮ್ರಾ ಎಲ್ಲ ಇಟ್ಟು ಹೋಗ್ಬೇಕಂತ. ಆಯ್ತು ಇಟ್ಟು ಹೋಗ್ತೀವಿ ನೋಡ್ರಿ. ಈಗ ಎಲ್ಲರೂ ಬಂದೀವಿ ಇಲ್ಲಿ. ಫುಲ್ಲ ಭಗವತ್ ಕಲರಿಂದ ಹಾಕೊಂಡು ಡ್ರೆಸ್ ಈಗ ನೋಡ್ರಿ ಫುಲ್ ಫಾರ್ಮಲ್ ಆಗಿ ಬಂದ್ಬಿಟ್ಟಿವಿ. ಈಗ ಆಯ್ತು ಈಗ ಒಳಗೆ ಹೋಗ್ತೀವಿ. ಲಾಕರ್ದಾಗ ಇಟ್ಟು ಬರ್ತೀವಿ ಅಂತ ಮತ್ತೆ ನೆಕ್ಸ್ಟ್ ಈಗ ಬಂತೀವಿ. ಈಗ ದರ್ಶನ ಮಾಡ್ಕೊಂಡು ಬಂದೀವಿ ನೋಡ್ರಿ. ಈಗ ಹೊಂಟಿವಿ. ಈಗ ರಾಮನ ದರ್ಶನ ಅಂತೂ ಮಸ್ತ್ ಆಯ್ತು. ರಾಮನ ದರ್ಶನ ಆಯ್ತು. ಏನ್ ಸೇಮ್ ಜೀವಂತ ನಿಂತಂಗೆ ಅಂದ್ರೆ ಸೇಮ್ ಮನುಷ್ಯ ಇದ್ದಂಗ ನೋಡ್ರಿ. ಅಷ್ಟು ಮಸ್ತ್ ಅದ್ರಿ ಮೂರ್ತಿ. ಅಷ್ಟು ಭಾರಿ ಅದ್ರಿ ಮೂರ್ತಿ. ಫುಲ್ ಮುಂದ್ ಬಿಟ್ಟಿದ್ರಿ ಇವತ್ತ. ನಿನ್ನೆ ಸ್ವಲ್ಪ ಭಾಳ ಜನ ಇತ್ತು. ಇವತ್ತು ಜನ ಆದ್ರೆ ಇವತ್ತು ಮೇಂಟೈನ್ ಮಾಡ್ರ ಹಂಗ ಫುಲ್ಲು ಮಸ್ತ್ ಮಾಡ್ರಿ ಇವತ್ತು ಮೇಂಟೈನ್ ಎಲ್ಲರಿಗೆ. ನೋಡ್ರಿ ಎಷ್ಟು ಸೆಕ್ಯೂರಿಟಿ ಎಷ್ಟಿತ್ತು ನೋಡಿದ್ರಲ್ಲ ನೀವು. ನೋಡ್ರಿ ಎಲ್ಲ ಹೊರಗೆ ಹೊಂಟಿವಿ. ಈಗ ನೋಡ್ರಿ ಹೆಂಗ ಹೊರಗಿನ ಸೀನ್. ಈಗ ಸ್ವಲ್ಪ ನಿನ್ನೆ ಕ್ಲಿಪ್ ಹಾಕ್ತೀನಿ ನೋಡ್ರಿ. ರಾಮ ಮಂದಿರ ಮುಂದೆ ಫೋಟೋ ತಕ್ಕೊಂಡಿದ್ದು. ಅಲ್ಲಿ ಜನ ಎಷ್ಟಿತ್ತು ನೋಡ್ರಿ. ನಿನ್ನೆ ಅಷ್ಟು ಜನ ಇತ್ತು. ಪಬ್ಲಿಕ್ ಭಾಳ ಇತ್ತು ನಿನ್ನೆ. ಭಕ್ತರು ಭಾಳ ಮಂದಿ ಬಂದಿದ್ರು. ಇವತ್ತು ಭಕ್ತರು ಇದ್ದಾರೆ ಇಲ್ಲನಲ್ಲ. ಆದರೆ ಇವತ್ತು ಲೈನ್ ವೈಸ್ ಬಿಟ್ಟಾರೆ. ಇವತ್ತು ಕರೆಕ್ಟ್ ಸಿಸ್ಟಮೆಟಿಕ್ ಮಾಡ್ಯಾರ. ನಿನ್ನೆ ನಂಗೆ ಮಾಡಿಲ್ಲ ಇವತ್ತು. ನಿನ್ನೆ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟಿತ್ತು. ಅಷ್ಟು ಜನ ಇತ್ತು. ಬನ್ನಿ ತೋರಿಸ್ತೀನಿ ಈಗ ನೋಡ್ರಿ. ಕೊನೆವರೆಗೂ ನೋಡ್ರಿ. ಎಲ್ಲ ನೈಟ್ ವ್ಯೂ ಎಲ್ಲ ತೋರಿಸ್ತೀನಿ ಅಂತ. ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಜೈ ಶ್ರೀರಾಮ್. ಬನ್ನಿರಿ ಇನ್ನ ಹೋಗಂಬನ್ನಿ ತೋರಿಸ್ತೀನಿ ಬನ್ನಿ ಈಗ. छोड़िए हाँ हाँ ನೋಡ್ರಿ ಮಂದಿರ ಎಷ್ಟು ಮಸ್ತ್ ಮಾಡ್ಯಾರ. ನೋಡಿ ಹನುಮಪ್ಪ ಗುಡಿ ಎಷ್ಟು ಅಷ್ಟು ಮಸ್ತ್ ಅಂದ್ರೆ ಒಳಗೆ ಇರ್ಲಾಗ ಅಲ್ಲೇ ಇರ್ಬೇಕಂತ ಮನಸ್ಸು ಬರ್ತದೆ. ಅಷ್ಟು ಸುಂದರವಾದ ಗುಡಿ ಅದ. ಈಗ ರಾಮನ ದರ್ಶನ ಮಾಡ್ಕೊಂಡ್ಬಿಡ್ರಿ. ಈಗ ಒಳಗಿಂದ ಈಗ ನೋಡಿ ಇದೆಲ್ಲ ನಿನ್ನೆ ಫಂಕ್ಷನ್ ಆಗಿದ್ದೆಲ್ಲ VIP ದವರು ಎಷ್ಟೋ ಜನ ಬಂದಿದ್ರು. ಎಲ್ಲರೂ ಇಲ್ಲೇ ಕೂತಿದ್ರು ನಿನ್ನೆ. ಎಲ್ಲ ನೋಡ್ರಿ ಚೇರ್ ವ್ಯವಸ್ಥೆ ಮಾಡಿದ್ರು. ಎಲ್ಲ ಹೊಸ ಚೇರ್ಗಳು ನೋಡ್ರಿ. ಧನುಷ ಇಟ್ಟಾರ ದೊಡ್ಡದು. ಬನ್ನಿ ಹೋಗೋಣ ರಾಮ ಮಂದಿರ. ನೋಡಿದ್ರಲ್ಲಿ ಎಲ್ಲ ಆಯ್ತು. ದರ್ಶನ ಆಯ್ತು. ಈಗ ಹೊರ ಹೊಂಟಿ ನೋಡ್ರಿ. ಬನ್ನಿ ಇನ್ನೇನು ಆಗ್ತದೆ ನೋಡೋಣ ಅಂತ ಹೊರ ಹೊಂಟಿನಿ. ಈಗ ಏನೇನು ಆಗ್ತದೆ ಕೊನೆಯವ್ರು ನೋಡ್ರಿ. ನಾನು ಇದು ತೋರಿಸ್ತೀನಿ ಅಂತ ಪಾರ್ಟ್ನಾಗ. ಬನ್ನಿ ಹೋಗೋಣ. ನೋಡಿದ್ರಲ್ಲ ಈಗ ಹೊರಗೆ ಬಂದಿವಿ. ಇಲ್ಲಿ ಫುಲ್ಲು ಡೆಕೋರೇಷನ್ ಮಸ್ತ್ ಮಾಡ್ಯಾರ. ಜನ ಸಾಗರ ಅಷ್ಟು ಜನ ನೋಡ್ರಿ. ಈಗೆಲ್ಲ ಲೈನ್ ಪೂರ ಊಟದ ನೋಡ್ರಿ. ಇಷ್ಟು ಲೈನ್ ಅದ. ಪೂರ ಊಟಕ್ಕೆ ನಿಂತಾರ. ಅನ್ನದಾಸೋಹ ಅದ ಫುಲ್ಲು.
100 ಮೀಟ್ರಿಗೆ ಅನ್ನದಾಸೋಹ ಇಟ್ಟಾರ ಇಡೀ ಅಯೋಧ್ಯೆದಾಗ. ನೋಡ್ರಿ ಭಕ್ತರು ಎಷ್ಟು ಜನ ಲೈನ್ ಹಚ್ಚಾರ. ಇಲ್ಲಿ ಒಂದೇ ಇಲ್ಲ, ಇನ್ನೂ ಭಾಳ ಅನ್ನದಾಸೋಹದ ಲೈನ್ಗಳು. ಧರ್ಮಶಾಲೆ ಒಳಗೆ ಫ್ರೀ ಊಟ ಎಲ್ಲ ಇಡೀ ಅಯೋಧ್ಯೆದಾಗ. ಬನ್ನಿ ನೋಡ್ರಿ, ಎಲ್ಲ ಫುಲ್ ಸೋಲ್ಜರ್ಸ್ ನೋಡ್ರಿ ಹೆಂಗಾರ. ಫುಲ್ ಟೈಟ್ ಸೆಕ್ಯೂರಿಟಿ ಇಡೀ ಅಯೋಧ್ಯೆದಾಗ. ಹಿಂಗೆ ಹೋಗಿದ್ವಿ ನೋಡ್ರಿ. ಈಗ ಆಗ ದರ್ಶನಕ್ಕೆ ಇದೇ ಮಹಾದ್ವಾರ ಮೇನ್ ಎಂಟ್ರೆನ್ಸ್. ಇನ್ನು ಮೇಲ್ಗಡೆ ಎಲ್ಲ ಆಗದ, ಇನ್ನು ಕನ್ಸ್ಟ್ರಕ್ಷನ್ದಾಗೆ ಅದನ್ನು. ಹಿಂಗೆ ಹೋಗಿದ್ವಿ. ಹಿಂಗೆ ಹೋಗಿ ಅಲ್ಲಿ ಒಳಗೆ ದರ್ಶನ ಮಾಡ್ಕೊಂಡು ಲೆಫ್ಟ್ ಸೈಡಿಂದ ಬಿಡ್ತಾರೆ. ಈಗ ಹಂಗೆ ಬಂದೀವಿ, ಎಲ್ಲ ತೋರಿಸ್ತೀನಿ. ಈಗ ನೋಡ್ರಿ, ಇಲ್ಲಿ ಎದುರುಗಡೆನೂ ನೋಡ್ರಿ ಎಷ್ಟು ಸೆಕ್ಯೂರಿಟಿ ಅದ. ಬಾಂಬ್ ಡಿಟೆಕ್ಟರ್ ಕೂಡ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಬನ್ನಿ ಹೋಗೋಣ, ಏನಾಗ್ತದೆ ನೋಡೋಣ ಅಂತ. ಇಲ್ಲಿ ನೋಡ್ರಿ, ಬಂದಿವಿ ಗುಡಿ ಅಂದ್ರೆ ಈ ಫ್ರಂಟಿಗೆ ಬಂದಿವಿ. ಇಲ್ಲಿ ನೋಡ್ರಿ ಬಾಂಬ್ ಡಿಟೆಕ್ಟರ್ ಹೆಂಗದ ಗಾಡಿ. ನೋಡ್ರಿ ಅಯೋಧ್ಯೆ ನಗರಿ ಹೆಂಗದ ನೋಡ್ರಿ. ಪಬ್ಲಿಕ್ ನೋಡ್ರಿ ಹೆಂಗ. ನೋಡ್ರಿ ಎಲ್ಲರೂ ಸೆಕ್ಯೂರಿಟಿ ಅವರೆಲ್ಲರೂ ಹೊಂಟಾರ. ಈಗ ಎಲ್ಲ ಸೋಲ್ಜರ್ಸ್ ಎಲ್ಲರೂ ಅರ್ಧ ಹೊಂಟಾರ. ಈಗ ಮತ್ತು ಶಿಫ್ಟ್ ವೈಸ್ ಇರ್ತಾವ. ಇವ್ರು ಹೋಗಿ ಮತ್ತೊಬ್ರು ಬರ್ತಾರೆ. ಈಗ ನದಿ ಕಡೆ ಹೋಗಂಬರ್ರಿ, ಸರಿಯು ನದಿ ಹೋಗಮ್ಮ. ಈಗ ಫ್ರೆಂಡ್ಸ್, ರಾಮ ಜನ್ಮಭೂಮಿ ಸರಿಯು ಘಾಟಿಗೆ ಬಂದೀವಿ. ಈಗ ಸರಿಯು ನದಿ ನೋಡ್ರಿ ಹೆಂಗ. ಸರಿಯು ನದಿ ನೋಡ್ರಿ. ನೋಡ್ರಿ ಹೆಂಗದ ಅಯೋಧ್ಯೆ. ಅದು ಎಲ್ಲ ಸರಿಯು ನದಿ ನೋಡ್ರಿ ಹೆಂಗದ. ಈಗ ನೀರು ನೋಡ್ರಿ. ಈಗ ಸರಿಯು ನದಿದಾಗ ಬೋಟ್ನಲ್ಲಿ ಕೂತೀವಿ. ಈಗ ನೀವು ನೋಡ್ಬೋದು. ಇಲ್ಲಿ ಈಗ ನಾವೆಲ್ಲರೂ ಬಂದಿವಿ. ಈಗ ನೋಡ್ರಿ, ಈಗ ಸ್ಟಾರ್ಟ್ ಮಾಡಕತ್ತಾರ. ಜೈ ಶ್ರೀರಾಮ್. ನೋಡ್ರಿ, ಅಲ್ಲಿ ಬೋಟಲ್ಲಿ ಕೂತು ಸರಿಯು ನದಿ, ರಾಮ ಎಲ್ಲ ಓಡಾಡಿದ ಸ್ಥಳ ಇದು. ರಾಮ, ಲಕ್ಷ್ಮಣ, ಸೀತಾ ಎಲ್ಲರೂ ಇಲ್ಲೇ ಇದ್ರು. ನೋಡ್ರಿ ಸರಿಯು ನದಿ. ಈಗ ಬನ್ನಿ, ಈಗ ಬೋಟ್ ರೈಡ್ ಎಲ್ಲ ಆಯ್ತು. ಈಗ ಸರಿಯು ನದಿ ಘಾಟ್ಗಳೆಲ್ಲ ನೋಡ್ಕೊಂಡು ಈಗ
ಈಗ ಹೊಂಟಿವಿ ನೋಡ್ರಿ. ಈಗ ಇಲ್ಲಿ ನೋಡಿ ಹೊರಗೆ ಹೊಂಟಿವಿ. ಈಗ ಇದ್ರ ಕಡೆ ಹೋಗ್ತೀವಿ. ಈಗ ದಸರಾ ಇದು ಕನಕ್ ಮಹಲ್ ಕಡೆ ಹೋಗ್ತೀವಿ. ಅಲ್ಲಿ ಸೀತಾ ಕೈಕಿಗೆ ಫ್ರೀಯಾಗಿ ಗಿಫ್ಟ್ ಕೊಟ್ಟಿದ್ದು ಮಹಲ್ ಅದಂತ ಹೋಗೊಂಬನ್ನಿ. ಇದೇನಂತ ನೋಡ್ಲಾಕತ್ತೀರಿ, ಕನಕ್ ಮಹಲ್ ಅಂತೇಳಿ ಹೆಸರು ಕರೀತಾರೆ. ನೋಡಂಬರ್ರಿ ಏನಾದ್ರು. ಫ್ರೆಂಡ್ಸ್ ಇದೆಲ್ಲ ಅಯೋಧ್ಯೆ ಎಕ್ಸ್ಪ್ಲೋರ್ ಆಯ್ತು. ಈಗ ಅಯೋಧ್ಯೆದಾಗ ರಾಮ ಮಂದಿರ ತೋರಿಸಿನಿ, ಹನುಮಾನ್ ಗರಿ ತೋರಿಸಿನಿ, ಮತ್ತು ಇನ್ನೊಂದು ಮಹಲ್ ತೋರಿಸಿದಲ್ಲ ತೋರಿಸಿನಿ. ನಾವು ಉಳಿದಿದ್ದು ಭಾಳ ಆದ್ರೆ ಇಲ್ಲಿ ತೋರಿಸ್ಲಕ್ಕೆ ಬಿಡಂಗಿಲ್ಲ. ಎಲ್ಲ ಅಯೋಧ್ಯೆ ಫುಲ್ ಬಂದ್ ಆಗಿಬಿಟ್ಟದ. ಈಗ ಆಯ್ತು. ಈಗ ಡೇ ವಿಡಿಯೋ ಎಲ್ಲ ತೋರಿಸಿನಿ. ಈಗ ಡೇ ವಿಡಿಯೋ ಎಲ್ಲ ಆಯ್ತು. ಈಗ ಮತ್ತು ನೈಟ್ ವ್ಯೂ ಬರ್ತದಂತ. ನೈಟ್ ವ್ಯೂ ಪಾರ್ಟ್ 2ದಾಗ ಬರ್ತದೆ, ಮಿಸ್ ಮಾಡಬೇಡ್ರಿ. ಪಾರ್ಟ್ 2 ಎಡಿಟಿಂಗ್ ನಡೆದದ. ಈಗ ಪಾರ್ಟ್ 2 ಕೂಡ ಬರ್ತದೆ. ಹಂಗೆ ಶೇರ್ ಮಾಡಿರಿ, ಎಲ್ಲರಿಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ರಿ. ಜೈ ಶ್ರೀರಾಮ್.